ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂಬಿಕಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ ಬೆಳಗ್ಗೆಯಿಂದನೇ ಇಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಊಟಿಲಿರುವಂಥ 2ನೇ ದಿನ ಬ್ಲಾಗ್ ಇದು. ಇವತ್ತು ಯಾವ್ಯಾವ ಪ್ಲೇಸಸ್ಗೆ ನಾವು ವಿಸಿಟ್ ಮಾಡಿದ್ವಿ ಅನ್ನೋದು ಪೂರ್ತಿಯಾಗಿ ವಿಡಿಯೋಸಲ್ಲಿ ಶೇರ್ ಮಾಡಿರ್ತೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ, ಪ್ಲೀಸ್ ಎಂಡ್ವರೆಗೂ ನೋಡಿ. ಬೆಳಗ್ಗೆ ಟಿಫನ್ನ ಮುಗಿಸ್ಕೊಂಡು ನಮ್ಮ ಪಯಣನ ಸ್ಟಾರ್ಟ್ ಮಾಡೋಣ ಅಂತೇಳಿ ಟಿಫನ್ನ ಫಸ್ಟು ಮಾಡ್ಕೊಂಡ್ವಿ. ಬಂದ ತಕ್ಷಣ ಇವತ್ತು ನಾವು ಕಾಂಬೋ ಟಿಫನ್ನ ತೊಗೊಂಡಿದ್ವಿ. ಅಂದರೆ ಇದರಲ್ಲಿ ಒಂದು ದೋಸೆ ಕೊಟ್ಟಿರ್ತಾರೆ ಮತ್ತು ಒಂದು ಇಡ್ಲಿ ಇರುತ್ತೆ, ಜೊತೆಗೆ ಒಂದು ಸ್ವಲ್ಪ ಪೊಂಗಲ್ ಕೂಡ ಕೊಟ್ಟಿರ್ತಾರೆ ಮತ್ತು ಒಂದು ವಡೆ ಕೊಟ್ಟಿರ್ತಾರೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಚಟ್ನಿ ಮತ್ತು ಸಾಂಬಾರು ಕೊಟ್ಟಿರ್ತಾರೆ. ಹಾಗೆ ಇದಕ್ಕೊಂದು ಸ್ವೀಟು ಕೂಡ ಕೊಟ್ಟಿರ್ತಾರೆ. ಈ ರೀತಿಯಾಗಿರುತ್ತೆ. ಟಿಫನ್ ಅಂತೂ ತುಂಬಾ ಚೆನ್ನಾಗಿತ್ತು. ಬಟ್ ಏನಂತಂದರೆ ನನಗೆ ಟಿಫನ್ಗಿಂತ ಇಲ್ಲಿ ಲಂಚ್ ತುಂಬ ಇಷ್ಟ ಆಗುತ್ತೆ. ಟಿಫನ್ನು ಕೂಡ ಇಷ್ಟ ಆಗುತ್ತೆ, ಇಲ್ಲ ಅಂತಿಲ್ಲ. ಬಟ್ ಟಿಫನಿಗೆ ಕಂಪೇರ್ ಮಾಡಿದ್ರೆ ಲಂಚ್ ತುಂಬ ಚೆನ್ನಾಗಿರುತ್ತೆ. ಏನಂತಂದರೆ ನಮ್ಮ ಬೆಂಗಳೂರು ಕಡೆ ಥರ ಇಲ್ಲೆಲ್ಲ ಟಿಫನ್ಸು ವೆರೈಟೀಸ್ ಎಲ್ಲ ಇರೋದಿಲ್ಲ. ಇದು ಇಷ್ಟೇ ಇರುತ್ತೆ. ಇದರಲ್ಲಿ ನಾವು ಯಾವ್ದಾದ್ರು ಒಂದು ಚೂಸ್ ಮಾಡಿಕೊಂಡು ತಿನ್ನಬೇಕಷ್ಟೇ. ನಮ್ಮ ಬೆಂಗಳೂರು ಕಡೆ ಆದರೆ ಇಲ್ಲಿ ಪಲಾವು, ಚಿತ್ರಾನ್ನ, ಪುಳಿಯೋಗರೆ ಈ ಥರದ್ದೆಲ್ಲ ಸಿಗುತ್ತೆ ಬೆಳಗ್ಗೆ ಟೈಮು. ಇಲ್ಲಿ ರೈಸ್ ಐಟಮ್ ಅಂತ ಏನೂ ಕೂಡ ಅಷ್ಟೊಂದಾಗಿ ಸಿಗೋದಿಲ್ಲ. ನಾನು ನೋಡಿದ ಮಟ್ಟಿಗೆ ಇಲ್ಲಿ ಬರೀ ಪೊಂಗಲ್ ಅಷ್ಟೇ ಸಿಗುತ್ತೆ. ನಮ್ಮ ಥರ ರೈಸ್ ತುಂಬ ಇಷ್ಟಪಡೋರಾದರೆ ಸ್ವಲ್ಪ ಇಲ್ಲಿ ಟಿಫನ್ ಕಷ್ಟ ಆಗ್ಬೋದು. ಅದೊಂದು ಇಲ್ಲಿ ಕಷ್ಟ ಅಂತ ಅನಿಸುತ್ತೆ. ಅಷ್ಟು ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಬೆಳಿಗ್ಗೆ ಫಸ್ಟು ವಿಸಿಟ್ ಮಾಡಿದಂಥ ಪ್ಲೇಸ್ ಬಂದು ಈ ದೊಡ್ಡ ಬೆಟ್ಟ ಪೀಕ್ ಅಂತ ಹೇಳಿ. ಇದಂತೂ ತುಂಬಾ ಚೆನ್ನಾಗಿದೆ. ಅಂದರೆ ಸ್ವಲ್ಪ ಮೇಲೆ ಹತ್ಕೊಂಡು ಹೋಗಬೇಕು. ಅದಾದಮೇಲೆ ಮೇಲೆ ನಿಂತ್ಕೊಂಡು ನೋಡಿದ್ರೆ ಸುತ್ತಲೂ ವ್ಯೂಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಫಾಗ್ ಎಲ್ಲ ಚೆನ್ನಾಗಿ ಕಾಣಿಸ್ತಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಬರೋರೆಲ್ಲ ಈ ಪ್ಲೇಸ್ನ ಮಿಸ್ ಮಾಡಿದ್ರೆ ವಿಸಿಟ್ ಮಾಡ್ತಾರೆ. ಇದು ಊಟಿಲೇ ದೊಡ್ಡ ಬೆಟ್ಟ ಅಂತೇಳಿ ಕೂಡ ಕರೀತಾರಂತೆ. ಹಾಗಾಗಿ ಈ ಪ್ಲೇಸು ಕೂಡ ನಾವು ವಿಸಿಟ್ ಮಾಡಿದ್ದೀವಿ. ಇದು ಮೇನು ದೊಡ್ಡ ಬೆಟ್ಟಕ್ಕೆ ಹೋಗುವಂಥ ಎಂಟ್ರೆನ್ಸ್ ಅಂತಂದರೆ ಇದೇನೆ. ಇಲ್ಲಿ ಹೋಗಬೇಕಾದ್ರೆ ಅಕ್ಕಪಕ್ಕ ನಿಮಗೆ ಕೆಲವೊಂದು ಅಂಗಡಿಗಳೆಲ್ಲ ಇಟ್ಟಿರ್ತಾರೆ. ಅಂದರೆ ಕೆಲವೊಂದು ತಿನ್ನುವಂಥ ವಸ್ತುಗಳಾಗಿರ್ಬೋದು ಅಥವಾ ಮಕ್ಕಳಿಗೆ ಏನಾದರೂ ಆಟ ಸಾಮಾನುಗಳು ಬೇಕಿತ್ತು ಅಂದರೆ ಅದು ಕೂಡ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ನಾವಿಲ್ಲಿ ಒಂದು ಮಸಾಲ ತೊಗೊಂಡಿದ್ವಿ. ಅಂದರೆ ಕಡಲೆ ಬೀಜ ಎಲ್ಲ ಹಾಕಿ ಮಸಾಲ ಹಾಕಿ ಕೊಟ್ಟಿರ್ತಾರಲ್ಲ, ಅದನ್ನು ತೊಗೊಂಡಿದ್ವಿ. ನಮ್ಮ ಮನೆಯವ್ರು ತೊಗೊಂಡಿದ್ರು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆ ಒಂದು ಸ್ವೀಟ್ ಕಾರ್ನ್ ಕೂಡ ತೊಗೊಂಡು ತಿಂದು ಅದಾದಮೇಲೆ ನಾವು ಕೂಡ ಇಲ್ಲಿ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ಮೇಲಿರಲ್ಲ, ತುಂಬ ಹತ್ತಿರದಲ್ಲೇ ಇದೆ, ಆರಾಮಾಗಿ ಹೋಗ್ಬೋದು. ಅಷ್ಟೊಂದೇನು ಮೇಲಿಲ್ಲ ಬೆಟ್ಟ ಅಂತಂದರೆ. ಬಟ್ ನೋಡೋದಕ್ಕೆ ಮೇಲೆ ತುಂಬ ಚೆನ್ನಾಗಿ ವ್ಯೂ ಕಾಣಿಸುತ್ತೆ. ಕೆಳಗಡೆಯಿಂದ ನಿಮಗೆ ಅಷ್ಟೊಂದು ಮೇಲೆ ಹೋಗ್ಬೇಕನ್ನಂತೇನಿಲ್ಲ, ಅದು ತುಂಬಾ ಹತ್ತಿರದಲ್ಲೇ ಇದೆ ಅಂತಲೇ ಹೇಳ್ಬೋದು. ಈ ಬೆಟ್ಟಕ್ಕೆ ನಾವು ಮೇಲೆ ಹೋಗ್ಬೇಕಂತ ಅಂದಾಗ ಎಂಟ್ರಿ ಫೀಸ್ ಅಂತೇಳಿ 10 ರೂಪೀಸ್ ಕೂಡ ಚಾರ್ಜ್ ಮಾಡ್ತಾರೆ. ಮೇಲೆ ಹೋದ್ಮೇಲೆ ಇಲ್ಲಿ ಒಂದು ಟೆಲಿಸ್ಕೋಪ್ ಹೌಸ್ ಕೂಡ ಇದೆ. ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ನಾವು ಮೇಲೆ ಕಾಣಿಸುತ್ತಂತೆ. ಮೇಲೆ ನಿಂತ್ಕೊಂಡು ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾವು ಕೂಡ ನಿಂತ್ಕೊಂಡು ನೋಡೋಣ ಅಂತ ಹೋದ್ವಿ. ಬಟ್ ಅದು ಯಾಕೋ ಗೊತ್ತಿಲ್ಲ, ಸ್ವಲ್ಪ ಟೈಮು ಕ್ಲೋಸ್ ಮಾಡಿಬಿಟ್ರು. ಅಂದರೆ ಸ್ವಲ್ಪ ಟೈಮ್ ಓಪನ್ ಮಾಡೋದಿಲ್ಲ ಅಂತ ಹೇಳಿದ್ರು. ಹಂಗೂ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ, ಅಂದರೆ ಓಪನ್ ಮಾಡ್ತಾರೇನೋ ಅಂತ. ಬಟ್ ಓಪನ್ ಮಾಡಲೇ ಇಲ್ಲ. ಇನ್ನೂ ಕೂಡ ಲೇಟ್ ಆಗ್ಬೋದು ಅಂತೇಳಿ ನಾವು ಕೂಡ ಜಾಸ್ತಿ ಹೊತ್ತು ವೆಯ್ಟ್ ಮಾಡೋಕ್ಕೆ ಟೈಮ್ ತೊಗೊಳ್ಳಿಲ್ಲ. ಯಾಕಂದರೆ ನಾವು ಸಂಡೇನೇ ಹೋಗೋದ್ರಿಂದ ಬೆಂಗಳೂರಿಗೆ ಇವತ್ತೇ ಆದಷ್ಟು ಪ್ಲೇಸಸ್ ಎಲ್ಲ ನಾವು ಕೂಡ ಕವರ್ ಮಾಡಬೇಕಿತ್ತು. ಹಾಗಾಗಿ ಜಾಸ್ತಿ ಟೈಮ್ ಅಲ್ಲೇ ನಾವು ಟೈಮ್ನ ವೇಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ಸುಮ್ಮನೆ ಆಗಿಬಿಟ್ವಿ. ಬಟ್ ಕೆಳಗಡೆ ನಿಂತ್ಕೊಂಡು ನೋಡಿದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಆ ಫಾಗ್ ಆಗಿರ್ಬೋದು, ಆ ಗ್ರೀನರಿ ಆಗಿರ್ಬೋದು, ಅದೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನಮಗೆ ಮೇಲೆ ಹತ್ತೋದಕ್ಕೆ ಅವ್ರು ಪರ್ಮಿಷನ್ ಕೊಟ್ಟಿದ್ದಿದ್ರೆ ಮೇಲಿಂದ ನಿಂತ್ಕೊಂಡು ನೋಡಿದರೆ ಇನ್ನೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅನಿಸುತ್ತೆ. ಅಂದರೆ ಅಕ್ಕಪಕ್ಕ ಸಿಟಿಗಳಾಗಿರ್ಬೋದು ಅಥವಾ ಊಟಿ ಆಗಿರ್ಬೋದು, ಇದೆಲ್ಲನೂ ಕೂಡ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಕೆಳಗಡೆ ನಿಂತ್ಕೊಂಡು ನೋಡಿದ್ರೆ ಸಿಟಿಯೆಲ್ಲ ಅಷ್ಟೊಂದಾಗಿ ಏನು ಕಾಣಿಸ್ತಾ ಇರೋದಿಲ್ಲ. ಬಟ್ ಆ ಫಾಗು, ಆ ಗಿಡ ಮರಗಳು ಅದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವೇನಾದರೂ ಊಟಿ ಕಡೆ ಬಂದಾಗ ಈ ಪ್ಲೇಸು ಕೂಡ ಮಿಸ್ ಮಾಡಬೇಡಿ. ಒಂದು ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ಅಂಗಡಿಗಳೆಲ್ಲ. ಅಂದರೆ ಈ ಅಂಗಡಿಗಳೆಲ್ಲ ಅಲ್ಲಿರುತ್ತೆ. ನಮಗೇನಾದ್ರು ಸ್ನ್ಯಾಕ್ಸ್ ಬೇಕಂದರೆ ತೊಗೋಬೋದು. ಆ ಟೇಸ್ಟ್ ಕೂಡ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಿಜವಾಗ್ಲೂ ನನಗಂತೂ ಟೇಸ್ಟ್ ತುಂಬಾ ಇಷ್ಟ ಆಯಿತು. ಬಟ್ ಏನಂದರೆ ಸ್ವಲ್ಪ ರೇಟು ಜಾಸ್ತಿ ಅಂತ ಹೇಳ್ಬೋದು. ಈ ಮ್ಯಾಗಿಗೆ ಅಲ್ಲಿ ಹತ್ತತ್ರ 150 140 ರೂಪೀಸ್ ಏನೋ ಆಯ್ತಂತ ಅನಿಸುತ್ತೆ. ಇರಬೇಕು, ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ. 140 ಅಂತ ಅನಿಸುತ್ತೆ. ನಮ್ಮ ಮನೆಯವ್ರು ಹೇಳ್ತಿದ್ದಿದ್ದು. ಅವರು ಬ್ರೆಡ್ ಆಮ್ಲೆಟು ಅದೆಲ್ಲ ತೊಗೊಂಡಿದ್ರು. ಮ್ಯಾಗಿ ಅಂತೂ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಬಟ್ ಏನಂದರೆ ಪ್ಲೈನ್ ಮ್ಯಾಗಿ ಇರುತ್ತೆ. ಓಕೆನಾ ಅಣ್ಣ? ಟೇಸ್ಟ್ ಓಕೆನಾ? ಆಂಟಿ 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 ಅದು
ನಮ್ಮ ಮನೆಯವರು ಅಲ್ಲೇ ಒಂದು ಟೀ ಕೂಡ ತೊಗೊಂಡ್ರು. ಚೆನ್ನಾಗಿದೆ ಅಂತೇಳಿ ಟೀ ಕೂಡ ಕುಡ್ಕೊಂಡು ಅದಾದಮೇಲೆ ನಾವು ಕೆಳಗಡೆ ಬಂದುಬಿಟ್ವಿ. ಯಾಕಂತಂದರೆ ಅಲ್ಲಿ ನೋಡುವಂಥ ಪ್ಲೇಸಸ್ ಅಷ್ಟು ಬಿಟ್ಟರೆ ಬೇರೆ ಯಾವುದು ಕೂಡ ಇರಲಿಲ್ಲ. ಹಾಗಾಗಿ ನೋಡಿಕೊಂಡು ಜಸ್ಟ್ ಹಾಗೆ ಬಂದುಬಿಟ್ವಿ. ಅದಾದಮೇಲೆ ನಾವು ಬಂದಿದ್ದಂತಂದು ಇಲ್ಲಿಗೆ ಈ ಬೋಟಿಂಗ್ ನೋಡೋದಕ್ಕೆ ಅಂತ ಬಂದ್ವಿ. ಇದಂತೂ ತುಂಬಾ ಚೆನ್ನಾಗಿದೆ. ನೀವು ಯಾರಾದರೂ ಈ ಕಡೆ ಊಟಿ ನೋಡೋದಕ್ಕೆ ಅಂತ ಬಂದಾಗ ಈ ಪ್ಲೇಸ್ ಅಂತೂ ನೀವು ಮಿಸ್ ಮಾಡ್ಕೊಳ್ಳೇಬೇಡಿ. ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು. ನಾನು ತುಂಬಾ ಎಂಜಾಯ್ ಮಾಡಿದೆ ಅಂತ ಕೂಡ ಹೇಳ್ಬೋದು. ಈ ಬೋಟ್ ಹೌಸಲ್ಲಂತೂ ತುಂಬಾ ಅಂದರೆ ತುಂಬಾ ರಶ್ ಇರುತ್ತೆ. ಬಟ್ ನಾವು ಒಂದ್ಸತಿ ಆ ಬೋಟ್ ಒಳಗಡೆ ಹೋಗಿ ಒಂದ್ಸತಿ ನಾವು ಕೂಡ ಒಂದು ಸುತ್ತ ರೌಂಡ್ ಹಾಕೊಂಡು ಬರ್ತೀವಿ ಅಂತ ಅಂದರೆ ಹೆಚ್ಚು ಕಡಿಮೆ ಅಂದರೂ 1 ಅವರ್ ಬೇರೆಯವ್ರು ಹೋಗಿ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು. ಅಷ್ಟು ರಶ್ ಇದೆ. ನೀವು ಗಾಡಿಗಳೇ ನೋಡ್ತಿರ್ಬೋದು ಎಷ್ಟು ಪಾರ್ಕ್ ಮಾಡಿದ್ದಾರೆ ಅಂತ. ಅಂದರೆ ಗಾಡಿಗಳು ಪಾರ್ಕ್ ಮಾಡೋದಕ್ಕೂ ಕೂಡ ಇಲ್ಲಿ ಜಾಗನೇ ಇರಲಿಲ್ಲ. ಅಷ್ಟು ಜನ ಇತ್ತು. ಅದು ವೀಕೆಂಡ್ ಇರೋದ್ರಿಂದ ತುಂಬ ಜನ ಬಂದುಬಿಟ್ಟಿದ್ರು. ಹಾಗಾಗಿ ಗಾಡಿಗಳೇ ಪಾರ್ಕ್ ಮಾಡೋಕ್ಕಷ್ಟು ಜಾಗ ಇರಲಿಲ್ಲ. ಹಾಗಾಗಿ ಮತ್ತು ಇಲ್ಲಿ ತುಂಬ ಲೇಟ್ ಕೂಡ ಆಗುತ್ತೆ. ಅದು ಬೋಟಿಂಗ್ ಒಳಗಡೆ ನಾವು ಹೋಗಿ ಆ ನೀರಲ್ಲೆಲ್ಲ ಓಡಾಡ್ಕೊಂಡು ಬರಬೇಕು ಅಂತ ಅಂದರೆ ಸುಮಾರು 1 ಗಂಟೆ ವೆಯ್ಟ್ ಮಾಡಬೇಕು. ಯಾಕಂತಂದರೆ ಒಬ್ಬರು ಹೋಗಿ ನಾವು ಟಿಕೆಟ್ ತೊಗೊಂಡು ನಿಂತ್ಕೊಂಡ್ರೆ ಅವ್ರು ವಾಪಸ್ ಬರೋವರೆಗೂ ಇನ್ನೊಬ್ರಿಗೆ 1 ಅವರ್ ವೆಯ್ಟ್ ಮಾಡಬೇಕಂತೆ. ಹಾಗಾಗ್ಬಿಟ್ಟಿತ್ತು. ಬಟ್ ರಶ್ಶು ಕೂಡ ಅಷ್ಟೇ ಜನ ಇದ್ದರು. ಹಾಗಾಗಿ ನಾವು ಕೂಡ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಟಿಕೆಟ್ ತೊಗೊಂಡು ನಾವು ಹೋಗೋಣ ಅಂತ. ಬಟ್ ಟಿಕೆಟ್ ಹತ್ರ ಹೋಗಿ ನಾವು ಕೂಡ ವೆಯ್ಟ್ ಮಾಡಿದ್ವಿ. ಅಲ್ಲಿ ಏನಂತಂದರೆ ಸ್ಕ್ಯಾನರ್ ಕೂಡ ವರ್ಕ್ ಆಗೋದಿಲ್ಲ ಒಂದೊಂದು ಸತಿ ಅವ್ರದ್ದು. ಬಟ್ ನಾವು ಫೋನ್ಪೇ ಮಾಡ್ತೀವಿ ಅಂದರೆ ಇಲ್ಲ ಕ್ಯಾಶ್ ಕೊಡಿ ಅಂತಾರೆ. ನಾವು ಕ್ಯಾಶ್ ಕೊಡೋಕೆ ಹೋದರೆ ನೀವು ಚೇಂಜು ತೊಗೊಂಡು ಬರ್ಬೇಕಂತಾರೆ. ಅದಂತೂ ಸಖತ್ ಹಿಂಸೆ ಆಗೋಯಿತು. ಬಟ್ ಆದರೂ ಕೂಡ ನಾವು ಎಂಟ್ರೆನ್ಸ್ ಫೀಸ್ಗೆ ಕ್ಯಾಶ್ ಕೊಟ್ಟು ಹೋದ್ವಿ. ಬಟ್ ಒಳಗಡೆ ಹೋದಾಗ ಸಪ್ರೇಟಾಗಿ ಮತ್ತೊಂದು ಟಿಕೆಟ್ ತೊಗೋಬೇಕು. ಅದಕ್ಕೆ 5 ಮೆಂಬರ್ಸ್ಗೆ ₹1250 ಚಾರ್ಜಸ್ ಅಂತೆ. ನಾವು ಕೊಟ್ಟೋಗೋಣ ಅಂತ ನಾವು ಕೂಡ ಲೈನಲ್ಲಿ ನಿಂತ್ಕೊಂಡ್ವಿ. ಬಟ್ ಏನಂತಂದರೆ ನಾನು ಆವಾಗಲೇ ಹೇಳ್ದಾಗೆ ಒಂದು ಫ್ಯಾಮಿಲಿ ಒಳಗಡೆ ಹೋಯ್ತು ಅಂದರೆ ಬೋಟ್ ಒಳಗಡೆ ಆ ಫ್ಯಾಮಿಲಿ ಆಚೆ ಬರೋದಕ್ಕೆ ಕರೆಕ್ಟಾಗಿ 1 ಅವರ್ ಆಗುತ್ತೆ. ನಾವು ಟಿಕೆಟ್ ತೊಗೊಂಡು ಕೂಡ ಮತ್ತೆ 1 ಅವರ್ ವೆಯ್ಟ್ ಮಾಡಬೇಕಿತ್ತಂತೆ. ಅಷ್ಟೊತ್ತಿಗೆ ಮಳೆ ಕೂಡ ಬರೋಕ್ಕೆ ಫುಲ್ಲು ಸ್ಟಾರ್ಟ್ ಆಗ್ತಾಯಿತ್ತು. ಮೋಡ ಎಲ್ಲ ಮುಚ್ಕೋತಾ ಇತ್ತು. ಬಟ್ ನಾವು ಅಲ್ಲಿವರೆಗೂ ವೆಯ್ಟ್ ಮಾಡಿದ್ರೆ ಇನ್ನೊಂದು ಪ್ಲೇಸಸ್ಸು ನಾವು ಕವರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ನಾವು ಹಂಗೂ ವೆಯ್ಟ್ ಮಾಡಿದ್ವಿ ಒಂದು 10-15 ನಿಮಿಷ ನೋಡೋಣ ಅಂತ. ಬಟ್ ಇಲ್ಲ ಅಂತೆ. ನಾವೇ ಬೋಟಿಂಗ್ ಮಾಡ್ಕೊಂಡು ಹೋಗ್ತೀವಿ ಅಂತಂದರೆ ₹750 ಕೊಟ್ಟು ನಾವೇ ಬೋಟಿಂಗ್ ಮಾಡ್ಕೊಂಡು ಹೋಗ್ಬೋದಿತ್ತು. ಬಟ್ ನಾವು ಸಪ್ರೇಟ್ ತೊಗೋಬೇಕು. ಅಂದರೆ 5 ಜನಕ್ಕೆ ಒಂದು ಕೊಡೋದಿಲ್ಲ. ಅಂದರೆ 3 ಜನಕ್ಕೆ ಒಂದು ತೊಗೋಬೇಕಂತೆ. ಬೋಟಿಂಗ್ ಮಾಡಿಕೊಂಡು ನಾವೇ ಹೋಗ್ತೀವಿ ಅಂತಂದರೆ. ಬಟ್ ನಮ್ಮನೆಯವರು ನೀವೇ ಹೋಗೋದಷ್ಟು ಸೇಫ್ಟಿ ಇರಲ್ಲ ಬೇಡ ಅಂತೇಳಿ ನಮ್ಮನ್ನು ಅಷ್ಟೇ ಸಪ್ರೇಟಾಗಿ ಕಳಿಸ್ಲಿಲ್ಲ ಅವರು. ಆ ಬೋಟಿಂಗ್ ಮಾಡೋರು ಇರ್ತಾರಲ್ಲ ಅವ್ರ ಜೊತೆ ಆದರೆ ಹೋಗೋಣ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಬಟ್ ಅವರು ಹೋಗಿ ಅಂದರೆ ಬೇರೆಯವ್ರನ್ನ ಕರ್ಕೊಂಡು ಹೋಗಿ ಅವ್ರು ಬೋಟಿಂಗಲ್ಲಿ ಫುಲ್ಲು ಎಲ್ಲ ಕಡೆನೂ ನೀರು ಒಳಗಡೆ ಎಲ್ಲನೂ ಸುತ್ತಾಡಿಸ್ಕೊಂಡು ಅವ್ರು ಬಂದು ಆದಮೇಲೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹತ್ತತ್ರ 1 ಅವರ್ ಬೇಕಂತೆ. ಅವರು ಒಬ್ಬರಿಗೆ 40 ಮಿನಿಟ್ಸ್ ಅಂತೆ. ಅಲ್ಲಿ ಹೋಗಿ ಅವ್ರು ಸುತ್ಕೊಂಡು ಬರೋಷ್ಟೊತ್ತಿಗೆ ಒಂದು 50 ಮಿನಿಟ್ಸ್ ಆಗೋಗ್ಬಿಡತ್ತೆ. ಮತ್ತು ಅವ್ರು ಒಂದು 10-15 ನಿಮಿಷ ರೆಸ್ಟ್ ಮಾಡಿ ಮತ್ತು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ನಾವು 1 ಅವರ್ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಅದು ಮಳೆ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಬಟ್ ನಮಗೆ ಅದರೊಳಗಡೆ ಹೋಗಿ ನಾವು ಎಂಜಾಯ್ ಮಾಡೋಕ್ಕಾಗಲೇ ಇಲ್ಲ. ಜಸ್ಟ್ ಆಚೆನೇ ನಿಂತ್ಕೊಂಡು ನೋಡೋದಾಯಿತು. ಅವರು ನಾವೇ ಅದನ್ನು ಓಡಿಸ್ಕೊಂಡು ಹೋಗ್ತೀವಿ ಅಂತ ಅಂದಿದ್ರೆ ಕೊಡ್ತಿದ್ರು. ಅದೇ ₹750 ಅಂತ ಹೇಳಿದರು, ಕೊಡ್ತಿದ್ರು. ಬಟ್ ನಮ್ಮ ಮನೆಯವ್ರಿಗೆ ಅದನ್ನು ನಮಗೆ ಸಪ್ರೇಟಾಗಿ ಕೊಟ್ಟು ಕಳ್ಸೋದಕ್ಕೆ ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ, ಭಯ ಪಡ್ತಾಯಿದ್ರು. ಅದಕ್ಕೆ ಬೇಡ ಅಂಥೇಳಿ ನಾವು ಹೋಗಲಿಲ್ಲ. ಜಸ್ಟ್ ಆಚೆ ನಿಂತ್ಕೊಂಡು ಈ ರೀತಿ ನೋಡಿಕೊಂಡು ವಿಡಿಯೋ ಮಾಡ್ಕೊಂಡು ಬಂದಿದ್ದಾಯಿತು. ಅಲ್ಲೇ ಕೆಲವೊಂದು ಈ ಫೋಟೋಸ್ ಎಲ್ಲ ತೊಗೊಂಡು ನಾವು ಕೂಡ ಎಂಜಾಯ್ ಮಾಡಿಕೊಂಡು ಬಂದಿದ್ದಾಯಿತು. ಈ ರೀತಿ ಅವರೇ ಬೋಟಿಂಗ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಬಟ್ ನಾವೇ ಮಾಡ್ತೀವಿ ಅಂದರೆ ಈ ರೀತಿ ಮಾಡ್ಕೊಂಡು ಹೋಗಬೇಕು. ಅದು ಸ್ವಲ್ಪ ನೋಡೋರಿಗೂ ಭಯ ಅಂತ ಅನಿಸುತ್ತೆ. ಆಚೆ ನಿಂತ್ಕೊಂಡು ನೋಡ್ತಿದ್ರೆ ಅವ್ರಿಗೂ ಕೂಡ ಭಯ ಆಗುತ್ತೆ. ನಮ್ಮ ಜೊತೆ ಚಿಕ್ಕ ಮಗು ಬೇರೆ ಕರ್ಕೊಂಡು ಹೋಗಿದ್ದೀವಿ, ಸೇಫ್ಟಿ ಬೇಕಲ್ವಾ. ಹಾಗಾಗಿ ಬೇಡ ಅಂಥೇಳಿ ನಮ್ಮ ಮನೆಯವರು ನಮ್ಮನ್ನು ಸಪ್ರೇಟಾಗಿ 2 ಬೋಟ್ ಮಾಡಿ ಕಳಿಸ್ತಿಲ್ಲ. ನಾವೇ ಅದನ್ನು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕಿತ್ತಲ್ಲ. ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಬಂದಾಗ ನೋಡೋಣ. ಇಲ್ಲಾಂದರೆ ಕರ್ನಾಟಕದ ಕಡೆ ಹೋದಾಗ ಈ ಥರ ಎಲ್ಲಾದರೂ ಬೋಟಿಂಗ್ ಇರುವಂಥ ಪ್ಲೇಸಸ್ಗೆ ಹೋದಾಗ ಅಲ್ಲಿ ಆಟ ಆಡೋಣ ಬಿಡಿ ಪರವಾಗಿಲ್ಲ ಅಂತೇಳಿ ಹಾಗೆ ಕರ್ಕೊಂಡು ಬಂದರು. ಬಟ್ ಆಚೆನೇ ನಿಂತ್ಕೊಂಡು ಅಲ್ಲಿ ಆಟ ಆಡುವಂಥದ್ದೆಲ್ಲ ಇತ್ತು. ಈ ಮಕ್ಳುಗಳೆಲ್ಲ ಆಟ ಆಡ್ತಿರ್ತಾರೆ ನೋಡಿ, ಆ ಥರದ್ದೆಲ್ಲ ಇತ್ತು. ಅವು ನಮ್ಮ ಮನೆಯವ್ರ ಫ್ರೆಂಡ್ಸ್ ಇದ್ದಾರಲ್ಲ, ಅವರು ಅವ್ರ ವೈಫ್ ಇಬ್ಬರು ಹೋಗಿ ಅದು ಮಕ್ಕಳು ಆಟ ಆಡೋದ್ರಲ್ಲೆಲ್ಲ ಇರುತ್ತಲ್ಲ ಅದರಲ್ಲೆಲ್ಲ ಕೂರಿಸ್ಕೊಂಡು ಅವ್ರ ಪಾಪನ ಆಟ ಆಡಿಸ್ತಿದ್ರು. ಬಟ್ ನಾವೇನು ಆಟ ಆಡೋದಕ್ಕೆಲ್ಲ ಹೋಗಲಿಲ್ಲ. ನಾವು ಆಚೆನೇ ನಿಂತ್ಕೊಂಡು ಜಸ್ಟ್ ಹಾಗೆ ನೋಡ್ತಾ ಇದ್ವಿ. ಅವರು ಅವ್ರ
ಪಾಪುನೆಲ್ಲ ಕೂರಿಸ್ಕೊಂಡು ಆಟ ಆಡಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಈ ಕಡೆ ಮಳೆ ಸ್ಟಾರ್ಟೇ ಆಗೋಗ್ಬಿಟ್ಟಿತ್ತು. ಅಂದರೆ ನಾವೇನಾದರೂ ಒಳಗಡೆ ಹೋಗಿ ನೀರಲ್ಲಿ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಮಳೆ ಫುಲ್ಲು ಜೋರೇ ಆಗೋಗ್ಬಿಟ್ಟಿತ್ತು. ನಾವು ಕೂಡ ತುಂಬ ನೆನೀತಾ ಇದ್ವಿ ಅನಿಸುತ್ತೆ ಅವ್ರ ಪಾಪು ಜೊತೆ. ಅಷ್ಟೊತ್ತಿಗೆ ಜೋರಾಗಿ ಮಳೆ ಕೂಡ ಸ್ಟಾರ್ಟೇ ಆಗೋಗ್ಬಿಟ್ಟಿತ್ತು. ಅದೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾವು ಕೂಡ ಇಲ್ಲಿ ಬೇರೆ ಪ್ಲೇಸಸ್ಗೆ ಅಂದರೆ ಒಂದು ಟೆಂಪಲ್ಗೆ ಹೋಗೋಣ ಅಂತೇಳಿ ಆಚೆ ಬಂದು ಇಲ್ಲಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾವು ಬಂದಿದ್ದಂಥ ಟೆಂಪಲ್ ಬಂದಿದ್ದು ಮುರುಘನ್ ಟೆಂಪಲ್ ಅಂತೇಳಿ. ಇದು ಊಟಿಯಿಂದ ಒಂದು 5-6 ಕಿಲೋಮೀಟರ್ ಒಳಗಡೆನೇ ಬರುತ್ತೆ. ಈ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿದೆ. ನಾವು ಬರೋಷ್ಟೊತ್ತಿಗೆ ಪೂರ್ತಿ ಜಾಸ್ತಿ ಮಳೆನೇ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಬಟ್ ಆ ಮಳೆಲೇ ನಾವು ಪೂರ್ತಿ ದರ್ಶನ ಮಾಡ್ಕೊಂಡು ಬಂದ್ವಿ. ನೀವ್ಯಾರಾದರೂ ಊಟಿ ಕಡೆ ಬಂದಾಗ ಈ ಪ್ಲೇಸ್ನ ಮಿಸ್ ಮಾಡಬೇಡಿ. ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ, ಒಂದ್ಸತಿ ವಿಸಿಟ್ ಮಾಡಿ. ನಾವು ಈ ದೇವಸ್ಥಾನಕ್ಕೆ ಬರೋಷ್ಟೊತ್ತಿಗೆ ತುಂಬ ಮಳೆ ಜಾಸ್ತಿನೇ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಜಾಸ್ತಿ ಹೊತ್ತು ಈ ದೇವಸ್ಥಾನದಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲೇ ಇಲ್ಲ. ಜಸ್ಟ್ ಹಾಗೆ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೊರಟ್ಬಿಟ್ವಿ. ಇದಾದಮೇಲೆ ನಾವು ರೋಸ್ ಗಾರ್ಡನ್ ಹತ್ರ ಹೋಗಬೇಕಾಗಿತ್ತು. ಅದು ಒಂದು ಪ್ಲೇಸಸ್ ಇದೆ, ಅದಂತೂ ತುಂಬಾ ಚೆನ್ನಾಗಿದೆ. ಅಂದರೆ ವೆರೈಟೀಸ್ ರೋಸ್ಗಳೆಲ್ಲ ಇರುತ್ತೆ, ನೋಡೋದಕ್ಕೆ ಕಣ್ಣಿಗೆ ತಂಪಂತ ಅನಿಸುತ್ತೆ. ಬಟ್ ಇವಾಗ ಮಳೆ ಜಾಸ್ತಿ ಇರೋದ್ರಿಂದ ಅಲ್ಲೆಲ್ಲ ಹೋಗಿ ನೋಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತೇಳಿ ನಾವು ಇವತ್ತು ಆ ಪ್ಲೇಸ್ಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಈಗ 3:30-4 ಗಂಟೆಗೆ ಇಲ್ಲಿ ಮಳೆ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು, ಜೋರಾಗಿಯೇ ಸ್ಟಾರ್ಟ್ ಆಯಿತು. ಹಾಗಾಗಿ ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ನಾಳೆ ಏನಾದರೂ ಬೇಗ ಆದಷ್ಟು ಎದ್ದು ಅದೊಂದು ಪ್ಲೇಸ್ನ ಕವರ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಬೆಂಗಳೂರು ಕಡೆ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೊರಟ್ಬಿಡೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಇನ್ನೂ ಪ್ಲೇಸಸ್ಗಳು ನಾವು ಕವರ್ ಮಾಡೋವಂಥದ್ದು ಸುಮಾರಿದೆ. ಇನ್ನೂ ಒಂದು 2-3 ಅಂತೂ ಪ್ಲೇಸ್ ಇದೆ. ಬಟ್ ನಮಗೆ ಅಷ್ಟೊಂದಾಗಿ ಟೈಮ್ ಇಲ್ಲ. ಹಾಗಾಗಿ ಇಷ್ಟಕ್ಕೆ ನಾವು ನಾಳೆ ಒಂದಿನ ಆದರೆ ಸ್ವಲ್ಪ ಅಂದರೆ ಒಂದು 12 o'clockವರೆಗೂ ಕೆಲವೊಂದು ಪ್ಲೇಸ್ನ ಕವರ್ ಮಾಡಿಕೊಂಡು ಅದಾದಮೇಲೆ ಬೆಂಗಳೂರು ಕಡೆ ಹೊರಡ್ಬೇಕಂತ ಇದ್ದೀವಿ. ನಾವಿಲ್ಲಿ ಓನ್ ವೆಹಿಕಲಲ್ಲಿ ಬಂದು ನಾವೇ ಡ್ರೈವಿಂಗ್ ಮಾಡ್ಕೊಂಡು ಬರ್ತೀವಿ ಅಂತಂದರೆ ಸಿಕ್ಕಾಪಟ್ಟೆ ಧೈರ್ಯ ಇರಬೇಕು ಅಂತಲೇ ಹೇಳ್ಬೋದು. ಯಾಕಂತಂದರೆ ಇದು ಘಾಟ್ ಸೆಕ್ಷನ್ ಇಲ್ಲಿ ತುಂಬಾ ಇರುತ್ತೆ. ಈ ಘಾಟ್ ಸೆಕ್ಷನಲ್ಲಿ ಗಾಡಿ ಓಡಿಸೋರು ಅಂತಂದರೆ ಸಿಕ್ಕಾಪಟ್ಟೆ ಧೈರ್ಯ ಇರಬೇಕು, ಜೊತೆಗೆ ಎಕ್ಸ್ಪೀರಿಯೆನ್ಸ್ ಕೂಡ ಇರಬೇಕು ಅವ್ರಿಗೆ ಅಷ್ಟೇ. ಡ್ರೈವಿಂಗಲ್ಲಿ ಅಪೋಸಿಟು ಕೂಡ ಗಾಡಿ ಬರುತ್ತೆ ಒನ್ ವೇ, ತುಂಬಾ ಭಯ ಅಂತ ಅನಿಸುತ್ತೆ. ಒಂದು ಘಾಟ್ ಸೆಕ್ಷನಿಂದ ನಾವು ಆಚೆ ಹೋಗೋಕ್ಕೆ ಹತ್ತತ್ರ ಅಂದರೂ 1 hour ಟೈಮ್ ತೊಗೊಳುತ್ತೆ. ತುಂಬಾ ಘಾಟ್ ಸೆಕ್ಷನ್ಗಳಿರುತ್ತೆ. ಹಾಗಾಗಿ ಇವತ್ತು ತಮಿಳ್ನಾಡಿಗೆ ಅವ್ರ CM ಸರ್ ಕೂಡ ಬರ್ತಿದ್ರು. ಹಾಗಾಗಿ ಇವತ್ತು ನಮಗೆ ಒಂದು 2 hours ಗಾಡಿಗಳನ್ನ ಮೂವ್ ಮಾಡೋದಕ್ಕೆ ಬಿಡಲಿಲ್ಲ. ನಾವು ಒಂದು 2 hours ರೋಡಲ್ಲೇ ನಿಂತ್ಕೊಂಡು ಟೈಮ್ ಪಾಸ್ ಮಾಡಿದ್ದಾಯಿತು. ಅದಾದಮೇಲೆ ಆ ಸರ್ ಹೋದ್ಮೇಲೆ ನಮಗೆಲ್ಲ ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟರು, ಗಾಡಿಗಳೆಲ್ಲ ಮೂವ್ ಮಾಡೋದಕ್ಕೆ. ಅದಾದಮೇಲೆ ನಾವು ಮನೆಗೆ ಬಂದಿದ್ದಾಯಿತು. ಮನೆಗೆ ಬರಬೇಕಾದ್ರೇ ಸ್ವಲ್ಪ ಅಲ್ಲೇ ಶಾಪಲ್ಲಿ ನಾವು ಈ ಫ್ಯಾಮಿಲಿ ಪ್ಯಾಕ್ ಮ್ಯಾಗಿ ಮತ್ತು ಮಿಲ್ಕು ಜೊತೆಗೆ ಕೆಲವೊಂದು ಫ್ರೂಟ್ಸು ವೆಜಿಟೇಬಲ್ ಎಲ್ಲ ತೊಗೊಂಡು ಬಂದ್ವಿ. ನಾವು 2 ಡೇಸಿಂದ ಆಚೆನೇ ತಿಂತಿದ್ದೀವಲ್ವ, ಹಾಗಾಗಿ ನಾವೇ ಸಿಂಪಲ್ಲಾಗಿ ಇವತ್ತೊಂದು ಮ್ಯಾಗಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀವಿ. ಆದರೆ ಪಾಪುಗೆ ಸ್ವಲ್ಪ ರೈಸ್ ಬೇಕು ಅಂತ ಹೇಳಿದ್ರು. ಹಾಗಾಗಿ ಆ ಪಾಪುಗೆ ಒಂದು ಕರ್ಡ್ ರೈಸು ಜೊತೆಗೆ ಒಂದು ಟೊಮೊಟೊ ರೈಸ್ ಕೂಡ ಬುಕ್ ಮಾಡಿದ್ದೀವಿ ಝೊಮ್ಯಾಟೋದಲ್ಲಿ. ಅದು ಬಂದ ತಕ್ಷಣ ಇದ್ರ ಜೊತೆಗೆ ಸ್ವಲ್ಪ ಮ್ಯಾಗಿ ಮಾಡಿಕೊಂಡ್ರೆ ಸಾಕಾಗತ್ತೆ ಅಂತೇಳಿ ಅಷ್ಟೇ. ಮಾಡ್ಕೊಳೋದಕ್ಕೆ ಕುಕ್ಕಿಂಗ್ ಮಾಡೋದಕ್ಕೆಲ್ಲ ಇಲ್ಲಿ ಪರ್ಮಿಷನ್ ಇದೆ. ಹಾಗಾಗಿ ಸಿಂಪಲ್ಲಾಗಿ ಮ್ಯಾಗಿ ಮಾಡ್ಕೋಬೋದು ಅಂತ ಅಷ್ಟೇ. ಮತ್ತು ಇನ್ನೊಂದು ಏನಾಯ್ತಂದರೆ ನಾವು ಫ್ರೂಟ್ಸ್ ಎಲ್ಲ ತೊಗೊಂಬರೋದಕ್ಕೆ ಶಾಪಿಗೆ ಹೋದಾಗ ಸಪ್ರೇಟ್ ಒಂದು ಕವರಲ್ಲಿ ಹಾಕಿ ಕೊಟ್ಟಿದ್ರು ಅವರು, ಈ ಬ್ಯಾಗಲ್ಲಿ ಸಾಕಾಗ್ತಿಲ್ಲ ಅಂಥೇಳಿ. ಅದರಲ್ಲಿ ಮ್ಯಾಂಗೋ, ಬನಾನಾ ಎಲ್ಲನೂ ಕೂಡ ಇತ್ತು. ನಾವೇನು ಮಾಡಿದ್ದೀವಿ ಅಂದರೆ ನನ್ನ ಜೊತೆ ಬಂದಿದ್ದಾರಲ್ಲ ಅಣ್ಣ, ಅವ್ರ ವೈಫ್ ತೊಗೊಂಡು ಬಂದಿದ್ದಾರೆ ಅಂತ ನಾನು ತೊಗೊಂಡು ಬಂದಿದ್ದೀನಿ ಅಂತ ಅವರು, ಹಿಂಗೆ ಥಿಂಕ್ ಮಾಡಿಬಿಟ್ಟು ಇಬ್ಬರು ಆ ಬ್ಯಾಗ್ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ವಿ. ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಆ ಬ್ಯಾಗ್ ಅಲ್ಲೇ ಬಿಟ್ಟು ಬಂದಿದ್ದಾಯಿತು. ಮತ್ತೆ ಹೋಗಿ ನಾವು ವಾಪಸ್ ತರೋದಕ್ಕೂ ಕೂಡ ಆಗೋದಿಲ್ಲ, ಅದು ತುಂಬ ದೂರನೇ ಇದೆ ಊರು. ಹಾಗಾಗಿ ವೇಸ್ಟ್ ಆಯಿತು, ಸುಮ್ಮನೆ ಆಗಿಬಿಟ್ವಿ, ಏನೂ ಮಾಡೋದಕ್ಕಾಗೋದಿಲ್ಲ. ಆರೆಂಜು ಮತ್ತು ಜೊತೆಗೊಂದು ಗ್ರೇಪ್ಸು ಇವೆರಡೇ ನಮಗೆ ಉಳ್ಕೊಂಡಿದ್ದು. ಸುಮಾರು ಫ್ರೂಟ್ಸ್ ಎಲ್ಲ ಅಲ್ಲೇ ಉಳ್ಕೊಂಡ್ಬಿಟ್ಟಿದೆ, ತೊಗೊಂಡೇ ಬಂದಿಲ್ಲ ನಾವು. ಇವಾಗ ನಾನು ಬರಬೇಕಾದ್ರೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಟೊಮೊಟೊ ಮತ್ತು ಈರುಳ್ಳಿ ಇದೆಲ್ಲನೂ ಕೂಡ ಅವ್ರಿಗೆ ಹೇಳಿದ್ವಿ, ನಾವು ಈ ಥರ ಟ್ರಿಪ್ಪಿಗೆ ಬಂದಿದ್ದೀವಿ, ನಮಗೆ ಸ್ವಲ್ಪನೇ ಕೊಡಿ, ಅದಕ್ಕೆ ಅಮೌಂಟ್ ಎಷ್ಟಾಗತ್ತೆ ಪೇ ಮಾಡ್ತೀವಿ ಅಂತ. ಪಾಪ ಅವರು ನಾವು ಎಷ್ಟು ತೊಗೋತೀವಿ ಅಷ್ಟಕ್ಕೆ ಅಮೌಂಟ್ ತೊಗೊಂಡ್ರು. ಅಂದರೆ ಒಂದು ಈರುಳ್ಳಿಗೆ, ಒಂದು ಟೊಮೊಟೊಗೆ ಈ ರೀತಿಯಾಗೆ ತೊಗೊಂಡ್ರು ಪಾಪ ಅವರು. ಇವಾಗ ಇದನ್ನು ಸಿಂಪಲ್ಲಾಗಿ ಮ್ಯಾಗಿ ಮಾಡಿಕೊಂಡು ಅದನ್ನು ತಿಂದರೆ ಇವತ್ತಿನ ದಿನ ಇವತ್ತಿಗೆ ಇಲ್ಲಿಗೆ ಎಂಡ್ ಆಗುತ್ತೆ.
ನೆಕ್ಸ್ಟ್ ಬ್ಲಾಗಲ್ಲಿ ನಾವೆಲ್ಲಿ ಹೋಮ್ ಸ್ಟೇನ ತೊಗೊಂಡಿದ್ವಿ, ಅದಕ್ಕೆಲ್ಲ ಎಷ್ಟು ಖರ್ಚಾಯಿತು, ಯಾವ ಏರಿಯಾದಲ್ಲಿ ತೊಗೊಂಡಿದ್ವಿ ಎಲ್ಲನೂ ಡೀಟೇಲ್ ಆಗಿ ನಾನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಆ ವಿಡಿಯೋಗೂ ಕೂಡ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಾಮೆಂಟ್ ಸೆಕ್ಷನಲ್ಲಂತೂ ತಿಳಿಸೋದನ್ನ ಮರಿಬೇಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ನಾವು ಅವಾಗಲೇ ಪಾಪುಗೋಸ್ಕರ ಅಂತೇಳಿ ಒಂದು ಕರ್ಡ್ ರೈಸು ಮತ್ತು ಒಂದು ಟೊಮೊಟೊ ರೈಸ್ ಬುಕ್ ಮಾಡಿದ್ವಲ್ಲ, ಅದು ಕೂಡ ಬಂದಿತ್ತು. ಕರ್ಡ್ ರೈಸು ಸ್ವಲ್ಪ ಹುಳಿ ಆಗಿತ್ತು. ಮಕ್ಳಿಗೆ ತಿನ್ಸೋದಷ್ಟು ಹುಳಿ ಬೇಡ ಅಂತೇಳಿ ದೊಡ್ಡವರಾರು ನಾವೇ ತಿನ್ಕೊಳ್ಳೋಣ ಅಂತೇಳಿ ಎತ್ತಿಟ್ಬಿಟ್ಟು ಆ ಟೊಮೊಟೊ ರೈಸ್ನ ತಿನ್ನಿಸಿದ್ವಿ. ಬಟ್ ಟೊಮೊಟೊ ರೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನನಗಂತೂ ರೈಸ್ ತುಂಬ ಇಷ್ಟ ಆಯಿತು. ಇನ್ನೂ ಒಂದು ಬುಕ್ ಮಾಡ್ಕೋಬೇಕಿತ್ತ ಅಂತ ಅನ್ನಿಸ್ತು. ಅದಾದಮೇಲೆ ಟೇಸ್ಟ್ ಚೆನ್ನಾಗಿತ್ತು ಹಾಗಾಗಿ. ಈ ಕಡೆ ಎಲ್ಲ ಬೆಳಗ್ಗೆ ಟೈಮ್ ಈ ಥರ ರೈಸ್ಗಳೆಲ್ಲ ಸಿಗೋದಿಲ್ಲ. ಅದೇ ನೈಟ್ ಅಂತಂದರೆ ಈ ಥರ ರೈಸು, ಚಿತ್ರಾನ್ನ ಕೂಡ ನೈಟ್ ಸಿಗುತ್ತೆ, ಪಲಾವ್ ಕೂಡ ಸಿಗುತ್ತೆ, ಈ ಥರ ಕರ್ಡ್ ರೈಸ್ ಎಲ್ಲ ಸಿಗುತ್ತೆ. ಅಂದರೆ ಸೌತ್ ಇಂಡಿಯನ್ ಮೀಲ್ಸ್ನ ಬಿಟ್ಟು ಈ ಥರದ್ದೆಲ್ಲ ರೈಸ್ ಐಟಮ್ಸು ಕೂಡ ಸಿಗ್ತವೆ. ತುಂಬಾ ಟೇಸ್ಟಿಯಾಗಿರುತ್ತೆ. ರೈಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ನಮಗೋಸ್ಕರ ಅಂತ ಮ್ಯಾಗಿ ಕೂಡ ಮಾಡ್ಕೊಂಡಿದ್ವಿ. ತುಂಬ ಸಿಂಪಲ್ಲಾಗಿ, ಯಾವುದೇ ರೀತಿ ಅದಕ್ಕೆ ಮಸಾಲೆ ಹಾಕಿಲ್ಲ. ಈ ಮ್ಯಾಗಿಲಿರುವಂಥ ಮಸಾಲೆ ಅಷ್ಟೇ ಸೇರಿಸಿ ಮಾಡ್ಕೊಂಡಿದ್ದೆ. ತುಂಬ ಸಿಂಪಲ್ಲಾಗಿ ಕೂಡ ಬಂದಿತ್ತು, ಟೇಸ್ಟಿಯಾಗಿ ಕೂಡ ಇತ್ತು. ಇದನ್ನೇ ನಾವು ಮಕ್ಕಳಿಗೆಲ್ಲ ತಿನ್ಸೋಕ್ಕೆ ಹೋಗಲಿಲ್ಲ. ಮ್ಯಾಗಿನ ತುಂಬ ಟೈಮು ತಿನ್ಸೋದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಬೆಳಿಗ್ಗೆ ಅಂದರೆ ಲಂಚಿಗೂ ಕೂಡ ಮ್ಯಾಗಿನೇ ತಿನ್ನಿಸಿದ್ವಲ್ಲ, ಹಾಗಾಗಿ ಬೇಡ ಅಂತೇಳಿ ಇವಾಗ ಅವರಿಗೆ ರೈಸ್ನ ತರಿಸ್ಕೊಂಡಿದ್ದೀವಿ. ನಮ್ಗಳಿಗೆ ಮಾತ್ರ ಮ್ಯಾಗಿನ ಮಾಡ್ಕೊಂಡಿದ್ವಿ. ಇವತ್ತಿನ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್